ಒತ್ತಡದ ಜೀವನ ಇನ್ನಿತರೆ ಸಮಸ್ಯೆಗಳಿಂದ ಅನೇಕ ಜನರಲ್ಲಿ ಮಾನಸಿಕ ಸಮಸ್ಯೆಗಳು ಎದುರಾಗ್ತವೆ. ಅಂತಹ ಸಮಸ್ಯೆಗಳಲ್ಲಿ ಪ್ರಮುಖವಾದದ್ದು ನೆನಪಿನ ಶಕ್ತಿ ಕಳೆದುಕೊಳ್ಳೋದು. ಕೆಲವರಂತೂ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಬೇಗ ಮರೆತು ಬಿಡ್ತಾರೆ. ಆದ್ರೆ ಹೀಗೇಕೆ? ಈ ಮರೆವಿನ ಸಮಸ್ಯೆಯಿಂದ ಪಾರಾಗೋದು ಹೇಗೆ ತೋರಿಸ್ತೀವಿ ನೋಡಿ. ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಬೇಗ ಮರೆತು ಬಿಡ್ತೀರಾ? ಹೀಗೇಕೆ? ಕಾರಣ ತಿಳಿದುಕೊಂಡ್ರೆ ಪರಿಹಾರ ಸರಳ. ವಯಸ್ಸಾಗ್ತಿದ್ದಂತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕ್ಷೀಣಿಸೋದು ಸಾಮಾನ್ಯ. ಆದರೆ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಕ್ರಮದಿಂದಾಗಿ 35 ವರ್ಷಕ್ಕಿಂತ ಮುಂಚೆಯೇ ನಾನಾ ಕಾಯಿಲೆಗಳಿಗೆ ತುತ್ತಾಗುವವರ ಸಂಖ್ಯೆ ಹೆಚ್ಚುತ್ತಿದೆ. ಮೇಲಾಗಿ ಬಹುಮುಖ್ಯವಾಗಿ ಒತ್ತಡದ ಜೀವನ, ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಅನೇಕ ಜನರಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡ್ತವೆ. ಅಂತಹ ಸಮಸ್ಯೆಗಳಲ್ಲಿ ಪ್ರಮುಖವಾದದ್ದು ನೆನಪಿನ ಶಕ್ತಿ ಕಳೆದುಕೊಳ್ಳುವುದು. ನಮ್ಮ ಜೀವನದಲ್ಲಿ ಈ ಹಿಂದೆ ನಡೆದ ಸಾಕಷ್ಟು ವಿಚಾರಗಳನ್ನ ನಾವು ಮರೆತು ಹೋಗಿರೋದು ಸಹಜವೇ. ಆದ್ರೆ ಇವತ್ತು ಬೆಳಗ್ಗೆ ಏನ್ ತಿಂದ್ವಿ ಅನ್ನೋದು ನೆನಪಾಗದಿದ್ರೆ ಅಥವಾ ಮರೆತಂತೆ ಅನ್ಸಿದ್ರೆ ಎಚ್ಚರದಿಂದಿರಿ ಅಂತಾರೆ ವೈದ್ಯರು. ಈ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮರೆತು ಹೋಗ್ತಿದ್ರೆ ಅಥವಾ ತಕ್ಷಣಕ್ಕೆ ನೆನಪಾಗದಿದ್ರೆ ಅದನ್ನ ಸಾಮಾನ್ಯವಾಗಿ ವೈದ್ಯಕೀಯ ಹಂತದಲ್ಲಿ ವಿಸ್ಮೃತಿ ಅಂತ ಕರೆಯಲಾಗುತ್ತೆ. ವಿಸ್ಮೃತಿ ಒಂದು ರೀತಿಯ ಮಾನಸಿಕ ಸ್ಥಿತಿ. ವಿಸ್ಮೃತಿಯು ಸಾಮಾನ್ಯವಾಗಿ ತಲೆಗೆ ಗಾಯ, ಮೆದುಳಿನ ಆಘಾತ, ಅತಿಯಾದ ಒತ್ತಡ ಅಥವಾ ನರವೈಜ್ಞಾನಿಕ ಅಸ್ವಸ್ಥತೆಗಳಿಂದ ಉಂಟಾಗುವ ಸ್ಮರಣೆಯ ನಷ್ಟವಾಗಿದೆ. ಬುದ್ಧಿಮಾಂದ್ಯತೆಯ ಲಕ್ಷಣಗಳು ಅದರ ಪ್ರಕಾರ ಹಾಗೆ ಆಧಾರವಾಗಿರುವ ಕಾರಣವನ್ನ ಅವಲಂಬಿಸಿ ಬದಲಾಗ್ತವೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ವಿಸ್ಮೃತಿಯ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಮರೆಯುವುದು, ಗೊಂದಲ, ಪರಿಚಿತ ಮುಖಗಳು ಅಥವಾ ಸ್ಥಳಗಳನ್ನ ಗುರುತಿಸುವಲ್ಲಿ ತೊಂದರೆ, ಹೊಸ ಮಾಹಿತಿಯನ್ನ ಕಲಿಯುವಲ್ಲಿ ತೊಂದರೆ, ಹೆಚ್ಚಿನ ಒತ್ತಡ, ಆತಂಕ ಅಥವಾ ಇತರ ವೈದ್ಯಕೀಯ ಸಮಸ್ಯೆಗಳಿಗೆ ಬಳಸುವ ಔಷಧಿಗಳಿಂದಾಗಿ ಅನೇಕ ಜನರು ಈ ಸಮಸ್ಯೆಯನ್ನು ಎದುರಿಸ್ತಾರೆ. ಆದ್ರೆ ಈ ಸಮಸ್ಯೆಯಿಂದ ಪಾರಾಗಲು ಮತ್ತು ಈ ಸಮಸ್ಯೆಯಿಂದ ಬಾಧಿಸದಿರಲು ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅಂತಾರೆ ತಜ್ಞರು. ಹಾಗಿದ್ರೆ ಈ ಸಮಸ್ಯೆಯನ್ನ ನಿವಾರಿಸಿಕೊಳ್ಳೋದು ಹೇಗೆ ಅಂದ್ರೆ, ಸಕ್ರಿಯ ಮತ್ತು ಆರೋಗ್ಯಕರ ಮೆದುಳಿಗೆ ಸಕ್ರಿಯ ಜೀವನ ಶೈಲಿಯ ಅಗತ್ಯ ಇರುತ್ತೆ. ಅದರಂತೆ ಮೆದುಳಿಗೆ ಸಣ್ಣ ಕೆಲಸಗಳನ್ನ ನೀಡೋದು ಉತ್ತಮ. ಉದಾಹರಣೆಗೆ ಇದು ಸಣ್ಣ ಲೆಕ್ಕಾಚಾರವಾಗಿದ್ರೆ ಕ್ಯಾಲ್ಕುಲೇಟರ್ ಬಳಸದೆಯೇ ನಾವು ಮಾಡಬಹುದಾದ ಲೆಕ್ಕಾಚಾರಗಳನ್ನ ಮಾಡುವ ಮೂಲಕ ಅದನ್ನ ಪರಿಹರಿಸಬೇಕು. ಅಂತೆಯೇ ನೀವು ಚೆಸ್ ಸೇರಿದಂತೆ ಜ್ಞಾನ ಆಧಾರಿತ ಆಟಗಳನ್ನ ಆಡಬಹುದು. ಯಾವುದೇ ವಯಸ್ಸಿನಲ್ಲಿ ಯೋಗ ಮತ್ತು ವಾಕಿಂಗ್ ನಿಯಮಿತ ಅಭ್ಯಾಸವಾಗಿರಬೇಕು. ಇದು ಮೆದುಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತೆ, ಮೆದುಳಿನ ಕೋಶಗಳನ್ನ ಸಕ್ರಿಯವಾಗಿರಿಸುತ್ತೆ. ಹಾಗಿದ್ರೆ ಇಂತಹ ಮರೆವಿನ ಸಮಸ್ಯೆಯನ್ನ ತಡೆಯೋದು ಹೇಗೆ ಅಂದ್ರೆ, ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸಿದ್ರೆ ಅದು ಮೆದುಳಿಗೆ ಅಡ್ಡಿಪಡಿಸುತ್ತೆ. ಇದು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಹೆಚ್ಚಿಸುತ್ತೆ. ಹಾಗಾಗಿ ದೇಹದ ತೂಕವನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದು ಕೂಡ ಒಳ್ಳೆಯದು. ಇನ್ನು ಮೆಮೊರಿ ನಷ್ಟ ತಪ್ಪಿಸಲು ಆಲ್ಕೋಹಾಲ್ ಮತ್ತು ಡ್ರಗ್ ಸೇವನೆಯನ್ನ ಮಿತಿಗೊಳಿಸಿ. ಹೆಚ್ಚಿನ ಅಪಾಯದ ಕ್ರೀಡೆಗಳನ್ನ ಆಡುವಾಗ ತಲೆಗೆ ಗಾಯವಾಗುವುದನ್ನು ತಡೆಯಲು ಹೆಲ್ಮೆಟ್ ಧರಿಸಿ. ತಲೆ ಗಾಯದ ಅಪಾಯವನ್ನ ಕಡಿಮೆ ಮಾಡಲು ವಾಹನಗಳಲ್ಲಿ ಪ್ರಯಾಣಿಸುವಾಗ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಿ. ಬೈಕ್ ನಲ್ಲಾದ್ರೆ ಹೆಲ್ಮೆಟ್ ಧರಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.